ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಮ್ಮ ಅಡ್ಗೆಗಳಿಗೆ ಮಣ್ಣು ಹಾಕೋಕ್ಕಂತ ಕೂಲಿಯರ್ ಬಂದಿದ್ದಾರೆ ನೋಡಿರಿ. ನಾವು ಎದ್ದೇಳೋ ಅಷ್ಟರಲ್ಲಿ ಆಗಲೇ ಅವ್ರು ಬಂದಿದ್ದರು. ನೈಟು ಇವತ್ತು ಅಷ್ಟೇ ಇದು ಪಾಪ ತುಂಬ ಅಂದರೆ ತುಂಬ ಆಟ ಮಾಡ್ತಾಯಿದ್ದಾನೆ. ಇವೆಲ್ಲ ಅವರವೇನೆ ಬೈಕುಗಳು ಅಣ್ಣರು ತಂದಿದ್ದಾರೆ, ಕೆಲಸ ಮಾಡೋಕ್ಕೆ ಬಂದಿದ್ದಾರಲ್ವ ಅವರು. ವಿನು ಬಂದುಬಿಟ್ಟು ನೋಡಿ ಇನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ಇವತ್ತೊಂದು 7:30ಗೆಲ್ಲ ಎದ್ದಿದ್ದು. ಇವಾಗ ಬಂದುಬಿಟ್ಟು ಅವರಿಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ಅನ್ನಕ್ಕಿಟ್ಟು ಮತ್ತು ಇಲ್ಲಿ ಪುಳಿಯೋಗರೆ ಗೊಜ್ಜಿಗೆ ಇಟ್ಟಿದ್ದೀನಿ. ನಾನು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಕ್ಕರು ಆಲ್ರೆಡಿ ಹೊಲದ ಕೆಲಸಕ್ಕೆ ಹೋಗಿದ್ದಾರೆ, ಅಂದರೆ ಕಳಿಗೆ ಹೋಗಿದ್ದಾರೆ. ಹಾಗಾಗಿ ಫಸ್ಟ್ ಅವರಿಗೆ ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಇವತ್ತು ನನಗೆ ಟೀ ಇಲ್ಲ, ಪುಳಿಯೋಗರೆ ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು. ಇವಾಗ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಹೆಚ್ಕೊಂಡು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಬೇಕಂತ ತಗೊಳ್ತಾ ಇದ್ದೀನಿ. ಇದರಲ್ಲಿ ಕಡಲೆ ಬೀಜನೂ ಮಿಕ್ಸ್ ಇದೆ, ಕಡಲೆ ಬೀಜ ಸುಲ್ಕೊಂಡಿಲ್ಲ, ಹಂಗಾಗಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು ಅಂಗಡಿ ರಜೆ ಮಾಡ್ತಾಯಿದ್ದಾರೆ, ಅವರೇನು ಅಂಗಡಿಗೆ ಹೋಗಲ್ವಂತೆ. ಹಂಗಾಗಿ ಬೆಳಗ್ಗೆ ತಿಂಡಿಗೆ ಇದು ಮಾಡಿ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡ್ಕೊಂಡ್ರೆ ಆಗುತ್ತಂತ ಈ ತಿಂಡಿ ಇವತ್ತು ಏರ್ಪಾಟ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ತುಂಬ ದಿನವೇ ಆಗಿತ್ತು ಪುಳಿಯೋಗರೆ ಮಾಡಿಬಿಟ್ಟು. ಇವಾಗ ಬಂದು ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ವಿಡಿಯೋ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ನೈಟೆಲ್ಲ ನಿದ್ದೆ ಮಾಡಿಲ್ಲ ವೇದು ಪಾಪು. ಇವಾಗ ನಾನು ಎದ್ದ ತಕ್ಷಣ ನಾನು ಹಿಂದೆನೇ ಬಂದು ಹಾಜರೇ ಆಗಿರ್ತಾನೆ, ಆ ಥರ ಮಾಡ್ತಾನೆ ನಮ್ಮ ಕಳ್ಪಾಪು. ಇವಾಗ ಬಂದು ಅಮ್ಮ ಅಂತ ಹಿಂದೆನೇ ಇದ್ದಾನೆ. ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ನಾನೇನು ಇದು ಪೌಡ್ರ್ ಹಾಕ್ತಾಯಿದ್ದೀನಿ, ಪುಳಿಯೋಗರೆ ಪೌಡ್ರು. ಇದು ಸ್ವಲ್ಪ ನೋಡೋಣ ಅಂತ ನಾನೇ ಮಾಡ್ಕೊಂಡಿದ್ದೆ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ಕೊಂಡಿರೋ ಅಂಥದ್ದು, ತುಂಬ ಚೆನ್ನಾಗಿ ಬಂದಿದೆ. ಇವು ಬಂದುಬಿಟ್ಟು ನಾನು ಇವಾಗ ಸ್ವಲ್ಪ ಒಂದು 3 ಗಾತ್ರದ ನಿಂಬೆಹಣ್ಣು ಇರುತ್ತಲ್ಲ ಅಷ್ಟು ಹುಣಸೆಹಣ್ಣು ಕೈಯಲ್ಲಿ ನೀಟಾಗಿ ಕಿವುಚ್ಕೊತಾ ಇದ್ದೀನಿ. ಯಾಕಂದರೆ ಹುಳಿ ಬಿಟ್ಟಂಗೆಲ್ಲ ಚೆನ್ನಾಗಿರುತ್ತೆ ಗೊಜ್ಜು, ಹಂಗಾಗಿ ನೋಡ್ತಾ ಇರ್ಬೋದು ಇಷ್ಟು ಹುಣಸೆಹಣ್ಣು ಕಿವುಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಪುಳಿಯೋಗರೆ ಅಂದರೆ ಸ್ವಲ್ಪ ಹುಳಿಗಿದ್ರೇ ಚೆನ್ನಾಗಿ, ಹಾಗಾಗಿ ಇಷ್ಟೇ ಮಾಡ್ಕೊಂಡಿರೋದು. ಇಷ್ಟಲ್ಲ, ಇದು 7 ಟೈಮು ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಒಂದು 2 ಸರಿ ಮಾಡಿದ್ದೀನಿ. ಇದು ನಾನು ಮಾಡ್ತಾಯಿರೋದು 3ನೇ ಟೈಮು. ಇಷ್ಟು ಗೊಜ್ಜು ಇಷ್ಟು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಈ ಪುಡಿ ಏನಿದೆ ಅದನ್ನಷ್ಟು ಹಾಕಿದ್ದೀನಿ. ಫಸ್ಟು ಹುಣಸೆ ರಸ ಹಾಕಿದ್ದೀನಿ, ಅದೊಂದು ಸರಿ ಮಿಕ್ಸ್ ಕೊಟ್ಟು ಅದಾದಮೇಲೆ ಈ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೊಜ್ಜು ಭಾಳನೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಒಂದು 4 ಜನ ಬಂದಿದ್ದಾರಂತೆ ಮಣ್ಣು ಹಾಕೋದಕ್ಕೆ. ಇವಾಗ ಮನೆಯಲ್ಲಿ ನಮಗೆ ಎಲ್ರಿಗೂ ಸೇರಿಬಿಟ್ಟು ಸ್ವಲ್ಪ ಗೊಜ್ಜು ಜಾಸ್ತಿನೇ ಇರಲಿ ಅಂತ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಡೇ ಉಳಿದ್ರೂ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅದ್ರ ಜೊತೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಂಗಾಗಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಮಾಡ್ಕೊಳೋಂಥ ಪುಳಿಯೋಗರೆ ಬಂದು ಈ ಥರ. ಎಲ್ಲರೂ ಇದೇ ಥರನೇ ಮಾಡ್ಕೊಳೋದು, ನಂದೇನು ಸ್ಪೆಷಲ್ ಅಲ್ಲ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಬಂದುಬಿಟ್ಟು ಅನ್ನ ತೆಗಿತಾ ಇದ್ದೀನಿ, ಯಾಕಂದರೆ ಫ್ಯಾನ್ ಗಾಳಿಗೆ ಇಟ್ಟಿದ್ದೀನಿ, ಕಲಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಮಿದ್ಕೆ ಏನಕ್ಕೆ ಮಾಡಿದ್ದೀನಿ ಅಂದರೆ ವೇದು ಪಾಪುಗೆ ನಾನು ಅಲ್ಲೇ ಊಟ ಮಾಡಿಬಿಡ್ತೀನಿ ಅಂತ ಒಂದೊಂದು ಸರಿ ಆಟ ಮಾಡಿಬಿಡ್ತಾನೆ ಅವನು, ಹಂಗಾಗಿ ಅವನಿಗೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ಲಲ್ಲಿ ಹಾಕಿ. ವೇದು ಪಾಪನ ಕರ್ಕೊಂಡು ನಿಧಾನಕ್ಕೂ ಹೊರಟಿದ್ದಾಯಿತು. ಅವನಿಗೆ ಶೂ ಎಲ್ಲ ಹಾಕ್ಸ್ಕೊಂಡು ಇವರು ಆಗಲೇ ಊಟಕ್ಕೆ ಎಲ್ಲರೂ ರೆಡಿ ಆಗಿದ್ರು, ಹಂಗಾಗಿ ಎಲ್ರಿಗೂ ಪ್ಲೇಟನ್ನು ತಂದಿದ್ನಲ್ಲ ಹಾಗಾಗಿ ಹಾಕ್ಕೊಟ್ಟೆ. ಎಲ್ಲರೂ ಪುಳಿಯೋಗರು ತಿಂತಾಯಿದ್ದಾರೆ. ವೇದು ಪಾಪು ಅವ್ರ ಅಪ್ಪಾಜಿ ಊಟ ಮಾಡಿಸ್ತೀನಿ ಅಂದರೆ ಬೇಡ ಅಂತಿದ್ದಾನೆ. ನನಗೂ ಎಲೆ ಬೇಕಂದ, ಹಂಗಾಗಿ ಅವ್ರ ಅಪ್ಪಾಜಿ ತಿನ್ನಿಸ್ತೀನಿ ನಾನೇ ಅಂತ ಕೂತಿದ್ದಾರೆ. ವಿನು ಈಗಿನೇ ಎದ್ದಿದ್ದಾಳೆ, ನನ್ನ ಜೊತೆಗೆ ಎದ್ದು ಬಂದಿದ್ದಾಳೆ, ಹಂಗಾಗಿ ಅವಳಿಗೆ ಮನೆಗೆ ಹೋದ್ಮೇಲೆ ಇನ್ನೂ ಮುಖ ತೊಳೆದಿವಲ್ಲ ಅವಾಗ ಊಟ ಮಾಡ್ತಾಳೆ ಅವಳು. ಅವ್ರ ಅಪ್ಪಾಜಿ ಕರೆದ್ರು ಬಾ ಊಟ ಮಾಡು ಅಂತ, ಬೇಡ ಅಂತ ಹೇಳ್ತಾ ಇದ್ದಾಳೆ ವಿನು. ಹಿಂಗೆ ವಿನು ಎದ್ದೇಳೋದು ಇಷ್ಟು ಲೇಟ್ ಆಗಿರುತ್ತೆ, 9:30 10 ಗಂಟೆ. ಈ ವರ್ಷ ಇನ್ನೂ ಸ್ಕೂಲಿಗೆ ಹಾಕ್ಬೇಕಂತಿದ್ದೀವಿ, ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ಇವಾಗ ಬಂದು ಎಲ್ರದ್ದು ಊಟ ಆಯಿತು, ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತಿದ್ದಾರೆ. ಅದು ಇದು ಬೀಡಿ ಏನಾದರೂ ಸೇರ್ತಾರಲ್ವ ಅವರು, ಹಾಗಾಗಿ ಕೂತಿದ್ದಾರೆ. ನಾನು ಮನೆ ಕಡೆ ಹೊರಟಿದ್ದಾಯಿತು. ಇವಾಗ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡಬೇಕೋ ಗೊತ್ತಿಲ್ಲ. ನಮ್ಮ ಮನೆಯವರು ಇವತ್ತೇ ನೋಡ್ರಿ, ಇಷ್ಟು ದಿನಕ್ಕೆ ಡೈಲಿ ಮುದ್ದೆ ಊಟ ಮಾಡ್ತಿದ್ರು, ಇವತ್ತೇ ತಿಂಡಿ ತಿಂದಿರೋದವರು. ಅವರು ಮುಂದೆ ಮಣ್ಣು ಹಾಕ್ಕೊಂಡು ಹಿಂದೆ ಮಣ್ಣು ಹಾಕ್ಕೊಂಡು ಬರ್ತಾಯಿದ್ದಾರೆ. ಇವರು ಮುಂದೆ ಈ ಥರ ಅಡಿಕೆ ಗಿಡದ ಸುತ್ತ ಕಳೆ ಏನಿದೆ ಅದನ್ನೆಲ್ಲ ಕೆದರ್ತಾ ಇದ್ದಾರೆ. ಈ ಥರ ಕೆದರೋದು ನೋಡಿ ಅಡಿಕೆ ಗಿಡದ ಸುತ್ತ ನಮ್ಮ ಅಂಗಡಿಯಲ್ಲೇ ಸಿಗ್ತವೆ. ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಹೆಲ್ಪ್ ಆಗುತ್ತೆ, ತಗೋಬೋದು. ಇವಾಗ ಬಂದುಬಿಟ್ಟು ಮನೆಗೆ ಬಂದು ಖಾರ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇವತ್ತು ಬ್ಯುಸಿ ಇರೋದ್ರಿಂದ
ಜಾಸ್ತಿ ಇದೇ ಮಾಡ್ಕೊಳಕ್ಕಾಗಲಿಲ್ಲ. ಇದು ಬಂದು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನೂ ಇಲ್ಲ. ಅವತ್ತು ಬೆಂಡೆಕಾಯಿ ಹುಳಿ ಮಾಡಿದ್ದೆ, ಇವತ್ತು ಸಾಂಬಾರು. ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನೀರುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಖಾರದ ಪುಡಿ, ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದಿರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಬೆಂಡೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವರು ಮುದ್ದೆ ಊಟ ಮಾಡ್ತಿದ್ರು, ಇವತ್ತು ತಿಂಡಿ ತಿಂದಿದ್ದಾರಲ್ವ, ನನಗೆ ಒಂಥರ ಆಗುತ್ತೆ. ಗ್ಯಾಸ್ಟ್ರಿಕ್ಕು ನಮಗೆ ಯಾವ ಥರ ಆಗುತ್ತೋ ಅವ್ರಿಗೂ ಅದೇ ಥರ ಆಗಿಬಿಡುತ್ತೆ ಅಂತ ಒಂದು ಭಯ. ಬೇಗ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಇಲ್ಲಿ ಈಗ ಒಗ್ಗರಣೆ ಎಲ್ಲ ಮಾಡ್ತಾಯಿದೆ. ಇವಾಗ ಬಂದು ಒಗ್ಗರಣೆ ಎಲ್ಲ ನೀಟಾಗಿ ಮಾಡಿದ್ದಾಯಿತು. ಇವಾಗ ಖಾರ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಈ ಥರ ಸಾಂಬಾರು ನನಗೆ ತುಂಬ ಇಷ್ಟ. ಒಟ್ಟು ಬೆಂಡೆಕಾಯಿ ರೆಸಿಪೀಸ್ ಅಂದರೆ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಪಲ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. ಸಾಂಬಾರು ನನಗೆ ಇಷ್ಟ, ನಮ್ಮ ಮನೆಯವ್ರಿಗೂ ಅಷ್ಟೇ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರು. ಇದಾದಮೇಲೆ ಖಾರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇವಾಗ ಎಲ್ಲ ಸಾಂಬಾರುಗಳಲ್ಲಿ ಇದು ಸ್ವಲ್ಪ ಬೇಗ ಆಗುತ್ತೆ, ಹಂಗಾಗಿ ಈ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ. ಮನೆ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಬೆಳಗ್ಗಿಂದ ಇದೇ ಕೆಲಸ. ಇವಾಗ ಬಂದುಬಿಟ್ಟು ಸಾಂಬಾರು ಅದು ನೀಟಾಗಿ ಮಾಡಿದ್ಮೇಲೆ ಬೆಂಡೆಕಾಯಿ ಹಾಕ್ಕೊಳೋದು ಅಷ್ಟೇ. ಬೆಂಡೆಕಾಯಿ ಬಂದು ನಮ್ಮ ಅಕ್ಕನ ಹತ್ರ ಉರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಉರಿ ಆಗಿಲ್ವಲ್ಲ, ಹಾಗಾಗಿ ನಮ್ಮ ಅಕ್ಕನ ಹತ್ರ ಉರಿಸ್ಕೊಂಡು ಬಂದಿದ್ದೀನಿ. ಮಕ್ಕಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಯಾರು ಬೇಜಾರಾಗಬೇಡಿ. ನೀಲಜ್ಜಿ ಬಂದಿದ್ದಾರೆ, ಅವ್ರಿಗೆ ಟೀ ಕೊಟ್ಟು, ಅವ್ರಿಗೆ ಟೀ ಕೇಳಿದ್ದು, ಹಂಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಟೀ ಕೊಟ್ಟು ಬರೋಣ ಅಂತ. ಹೊಲದಲ್ಲಿ ಪಾಪ ಅಣ್ಣರೆಲ್ಲ ಕಾಯ್ತಾ ಇರ್ತಾರೆ. ಬೇಗ ನೀಲಜ್ಜಿ ಕೊಟ್ಬಿಟ್ಟು ಇಲ್ಲಿಗೆ ಬಂದೆ ಟೀ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಹೊಲದಲ್ಲಿ ಇವರು ಎಲ್ಲರೂ ಟೀ ಕುಡಿದ್ಬಿಟ್ಟು, ವಿನು ಮತ್ತು ನಮ್ಮ ಬಸಣ್ಣಿ ನೋಡ್ರಿ ಅಲ್ಲಿ ಕೂತಿದ್ದಾರೆ, ನೆರಳಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಬಿಸಿಲಂತೂ ಹೇಳಂಗಿಲ್ಲ, ತುಂಬ ಬಿಸಿಲು ನೋಡಿ. ನನಗೂ ಆಸ್ಪತ್ರೆಗೂ ನಂಟು, ಇವತ್ತಿಗೆ 3 ದಿನದಿಂದ ತಪ್ಪಂಗೆ ಇಲ್ಲ. ಹಾಗಾಗಿ ಇವಾಗ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಏನಕ್ಕಪ್ಪ ಅಂತ ಹೇಳಿದರೆ ವೇದು ಪಾಪಕ್ಕೆ ಅದೇ ನೆಗಡಿ, ಮತ್ತು ನನಗೆ ಯಾಕೆ ತುಂಬ ತಲೆನೋವು, ತಲೆ ಭಾರ ಅನ್ನಿಸ್ತೈತಲ್ವ, ಹಂಗಾಗಿ ವಿನೂನು ವೇದು ಪಾಪನು ಕರ್ಕೊಂಡು ಬಂದಿದ್ದೀನಿ. ಹಂಗೆ ಗುಳ್ಳೆನೂ ತೋರಿಸಿದ್ರಾಯ್ತಂತ. ನಮ್ಮ ಅವ್ರ ಹಾಸ್ಪಿಟ್ಲಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಡಾಕ್ಟರ್ಸು, ಸಿಸ್ಟರ್ಸು, ನರ್ಸ್ಗಳಿದ್ದಾರೆ. ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ತಾರೆ ಪೇಷಂಟ್ಗಳ್ನ. ಮೊದಲು ಈ ಹಿಂದೆ ಇದ್ದಂಥ ಡಾಕ್ಟ್ರು ಎಷ್ಟು ಕೇರ್ಫುಲ್ಲಾಗಿ ವಿಚಾರಿಸ್ಕೊತ ಇರಲಿಲ್ಲ. ಮತ್ತು ಯಾವಾಗ ಹೋದರೂ ಡಾಕ್ಟ್ರ್ ಇಲ್ಲ ಅಂತ ವಾಪಸ್ ಬರಬೇಕಾಗಿತ್ತು. ಈ ಡಾಕ್ಟ್ರ್ ಹಂಗಲ್ಲ, ಭಾನುವಾರ ಸಮೇತವಾಗ್ಲೂ 1 ಗಂಟೆ 12:30 2 ಗಂಟೆವರೆಗೂ ಅವ್ರಿಗೆ ಟೈಮ್ ಅನುಸಾರ ಇರ್ತಾರೆ. ಜನ ಇದ್ದಂಗೆ ತುಂಬ ಚೆನ್ನಾಗಿ ನೋಡ್ತಾರೆ. ಭಾಳ ಜನ ವಯಸ್ಸಾದವ್ರಿಗೆ ಮೊದಲೆಲ್ಲ ಟ್ಯಾಬ್ಲೆಟ್ಸ್ ಅಷ್ಟೇ ಕೊಡ್ತಾ ಇದ್ದಿದ್ದು, ಇವ್ರು ಆಯಿಂಟ್ಮೆಂಟು ಸಮೇತವಾಗ್ಲೂ ಕೊಡ್ತಾರೆ. ಈ ಬಿದ್ದಿರೋ ಗಾಯಕ್ಕೆ ಅದೆಲ್ಲ. ಮೊದಲಿದ್ದಂಥ ಡಾಕ್ಟ್ರು ಯಾವುದೇ ಥರದ ಒಂದು ಟ್ಯಾಬ್ಲೆಟ್ಸ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋರು. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಬೇಕಂತಂದ್ರು 2 ಟ್ಯಾಬ್ಲೆಟ್ಸೇ ಕೊಡ್ತಾ ಇದ್ದಿದ್ದು. ಈ ಡಾಕ್ಟ್ರ್ ಹಂಗಲ್ಲ, ವೇದು ಪಾಪುಗೆ ನೀವು ನೋಡುವಂದ್ರೆ ತೋರಿಸ್ತೀನಿ ಮುಂದೆ ನಿಮಗೆ. 2 ಟಾನಿಕ್ ಕೊಟ್ಟಿದ್ದಾರೆ ನೆಗಡಿ ಕೆಮ್ಮಿಂದು, ಅದಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದಾದಮೇಲೆ ಪ್ರೆಗ್ನೆನ್ಸಿ ಇರೋವಂಥವ್ರಿಗೆ 9 ಮಂತ್ಸ್ ಕಂಪ್ಲೀಟ್ ಆಗೋವಂಥವ್ರಿಗೆ ಎಷ್ಟೋ ಜನಕ್ಕೆ ಇಲ್ಲಿ ನಾರ್ಮಲ್ ಡೆಲಿವರಿನೇ ಮಾಡಿಸಿದ್ದಾರೆ ಇಲ್ಲಿ ಸಿಸ್ಟ್ರುಗಳು. ಹಂಗೆ ನಮ್ಮೂರು ಹಾಸ್ಪಿಟ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಊರಲ್ಲೂ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಬಿಳಿ ಸಿಬ್ಬು ಅಂತ ಅದಕ್ಕೂ ತುಂಬ ಚೆನ್ನಾಗಿ ಆಯಿಂಟ್ಮೆಂಟ್ ಕೊಡ್ತಾರೆ. ಇದಾದಮೇಲೆ ಗಾರ್ಡನ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಸಿದ್ದಾರೆ. ಒಂದು ಸ್ವಲ್ಪನೂ ಗಲೀಜನ್ಸೇ ಇಲ್ಲ. ಮೊದಲು ಸ್ಮೆಲ್ ಬರ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋದರೆ, ಇವಾಗ ಆ ಥರದ್ದೇನೂ ಇಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಾವು ಚೆನ್ನಾಗಿದ್ದರು ಹಾಸ್ಪಿಟ್ಲಿಗೆ ಹೋದರೆ ನಾವೇ ಸ್ಮೆಲ್ ಬರ್ತಾಯಿದ್ವಿ, ಆ ಥರ ಇತ್ತು ಹಾಸ್ಪಿಟ್ಲ್ ಅವಾಗ. ಇವಾಗಂತೂ ಒಳ್ಳೆ ಡಾಕ್ಟ್ರ್ ಇರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವಿಡಿಯೋ ಮುಖಾಂತರನೇ ನಮ್ಮ ಊರಿನ ಹಾಸ್ಪಿಟ್ಲು ಡಾಕ್ಟರ್ಸ್ಗೆ, ಸಿಸ್ಟರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತಪ್ಪದೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ವೇದು ಪಾಪು ಕೊಟ್ಟಿರೋಂಥ ಟ್ಯಾಬ್ಲೆಟ್ಸು ಮತ್ತು ವಿನುಗೆ ಕೊಟ್ಟಿರೋಂಥ ಆಯಿಂಟ್ಮೆಂಟು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಇವಾಗ ಬಂದು ಮನೋ ಜೊತೆ ಬಂದಿದ್ವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಕೆಲಸನೂ ಭಾಳ ಇದೆ, ಹಂಗಾಗಿ ಹಾಸ್ಪಿಟ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಅಕ್ಕವರು ಎಲ್ಲೋ ಹೊರಗಡೆ ಹೊರಟಿದ್ದಾರೆ, ಅವರು ಇರಲ್ಲ, ಹಂಗಾಗಿ ಬೇಗ ಹೋಗ್ತಾ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ನೋಡ್ರಿ ಗಾರ್ಡನ್ ಏರಿಯಾ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಒಳ್ಳೊಳ್ಳೆ ಹೂವಿನ ಗಿಡಗಳು, ಮರಗಳು ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಸ್ಪಿಟ್ಲ್ ಅಂದರೆ ಈ ಥರ ಇರಬೇಕು ಅನ್ನೋ ಮಟ್ಟಿಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರಂತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತಪ್ಪದೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.